ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಾರ್ಕೆಟ್ ನಿನ್ನೆ ನಾವು ಮಾರ್ಕ್ ಮಾಡಿದಂತಹ ಡಿಮಾಂಡ್ ಝೋನ್ ಅಲ್ಲಿ ಸ್ಟಾರ್ಟ್ ಆಯ್ತು. ನಿನ್ನೆ ನಾವು ಮಾರ್ಕಿಂಗ್ ಮಾಡಿರುವಂತಹ ವಿಡಿಯೋನ ಅಪ್ಲೋಡ್ ಮಾಡಿದೆ, ನೀವು ಅದನ್ನು ಚೆಕ್ ಮಾಡ್ಬೋದು. 20ನೇ ತಾರೀಕು 21ನೇ ತಾರೀಕು ಇವತ್ತು ಯಾವ ತರ ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ ಅಂದ್ರೆ, ಮಾರ್ಕೆಟ್ ಓಪನ್ ಆಗಿದ್ದು ನಮ್ಮ ಡಿಮಾಂಡ್ ಝೋನ್ ಅಲ್ಲಿ, ಸೆಂಟ್ರಲ್ ಓಪನ್ ಆಗಿದೆ, ನಾನ್ ಟ್ರೇಡಿಂಗ್ ಝೋನ್ ಅಲ್ಲಿ. ಬಟ್ ಡಿಮಾಂಡ್ ಝೋನಿಗೆ ಬಂದು ಅದು ನಮ್ಮ ರಿಮೈನಿಂಗ್ ಅಥವಾ ಪೆಂಡಿಂಗ್ ಆರ್ಡರ್ಗಳನ್ನೆಲ್ಲ ತಗೊಂಡು ಮಾರ್ಕೆಟ್ ಮೇಲೋಯ್ತು, ಒನ್ ವೇ ಮೊಮೆಂಟಮ್ ಕೊಟ್ಟಿದೆ. ಅದಾದ್ಮೇಲೆ ನಮ್ಮ ಸಪ್ಲೈ ಝೋನ್ನ ಬ್ರೇಕ್ಔಟ್ ಮಾಡಿ ನೀಟಾಗಿ ರೀಟೆಸ್ಟ್ ಮಾಡಿ ಅಂಡ್ ಇನ್ನೂ ಒಂದು ಟ್ರೇಡ್ ನಮಗೆ 1:30ರಿಂದ ಮುಂದಕ್ಕೆ ಕೊಟ್ಟಿದೆ. ಸಾರಿ, 2:30ರಿಂದ ಮುಂದಕ್ಕೆ ಕೊಟ್ಟಿದೆ. ಸೊ ಇದನ್ನ ಅನಲೈಸ್ ಮಾಡೋದಾದ್ರೆ, ಇವತ್ತಿಂದ ಟ್ರೇಡ್ ಅನಲೈಸ್ ಮಾಡೋದಾದ್ರೆ, ನಿಮಗೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ತುಂಬಾ ನೀಟಾಗಿ ರನ್ ಪುಲ್ ಬ್ಯಾಕ್ ಮಾಡಿಕೊಂಡು ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ಸ್ಗೆ ರೀಚ್ ಆಗಿದೆ. ಓಕೆನಾ? ಸೊ ಈಗ ಒಂದು ಸ್ವಲ್ಪ ನಾವು ಚೇಂಜ್ ಮಾಡಬೇಕಾಗತ್ತೆ, ನಮ್ಮ ಸಪ್ಲೈ ಮತ್ತೆ ಡಿಮಾಂಡ್ಗಳನ್ನ. ಯಾವುದು ಚೇಂಜ್ ಮಾಡೋಂಗಿಲ್ಲ. ಈ ಪ್ರೀವಿಯಸ್ ಡಿಮಾಂಡ್ನ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ರೆ ಮುಗೀತು. ಸೊ ನಾವೇ ಇನ್ನು ಎಕ್ಸ್ಟ್ರಾ ಏನು ಇದು ಮಾಡ್ಬೇಕು ಅಂತಾರ. ಸೊ ನಾಳೆಗೆ ಟ್ರೇಡ್ ಮಾಡುವಾಗ ಇದೇ ನಮಗೆ ಒಂದು ಹೆಲ್ಪ್ಫುಲ್ ಝೋನ್ಸ್ಗಳಾಗಿರುತ್ತೆ. ಆಯ್ತಾ? ನಿನ್ನೆ ಮತ್ತೆ ನಾನು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ, ಇಟ್ಸ್ ಲೈಕ್ ಒಂದು ರನ್ ಆಗಿತ್ತು, ಪುಲ್ ಬ್ಯಾಕ್ ಪೆಂಡಿಂಗ್ ಇತ್ತು, ಪುಲ್ ಬ್ಯಾಕ್ ಆಯ್ತು, ಮತ್ತೆ ರನ್ ಕಡೆ ಹೋಗ್ತಾ ಇದೆ. ಸೊ ಅಪ್ ಟು ದಿಸ್ ಲೆವೆಲ್ ಏನಿದೆ, ಈ ಲೆವೆಲ್ ಏನಿದೆ, ನಮ್ಮ 21,400ರಿಂದ 21,450 ಈ ಲೆವೆಲ್ ಏನಿದೆ, ಇದು ನಮಗೆ ಒಂದು ರೆಸಿಸ್ಟೆನ್ಸ್ ತರ ಆಕ್ಟ್ ಮಾಡೋ ಚಾನ್ಸಸ್ ಇದೆ, ಇನ್ ಕೇಸ್ ಆಫ್ ಮಾರ್ಕೆಟ್ ಕೆಳಗೆ ಹೋಗ್ತೀನಿ ಅಂತ ಅಂದ್ರೆ. ಆಯ್ತಾ? ಅದು ಬಿಟ್ರೆ ಮಾರ್ಕೆಟ್ ಸ್ಮೂತ್ ಆಗಿ ರನ್ ಆಗಿದೆ. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ಸಹ ಮಾರ್ಕೆಟ್ ಓಪನ್ ಆಗಿದೆ. ಎಲ್ಲಿ ನಮ್ಮ 15 ಮಿನಿಟ್ಸ್ ಟೈಮ್ ಫ್ರೇಮ್ ಬರೋಣ. ಮಾರ್ಕೆಟ್ ಎಲ್ಲ ಓಪನ್ ಆಯ್ತು ಇವತ್ತು. ಮಾರ್ಕೆಟ್ ಓಪನ್ ಆಗಿದೆ ನಮ್ಮ ಡಿಮಾಂಡ್ ಝೋನ್ ಅಲ್ಲಿ. ಸೊ ಈ ಸೆಲ್ಲರ್ ಸ್ವಲ್ಪ ಆಕ್ಟಿವೇಟ್ ಆಗಿದ್ರು, ಬಟ್ ಅವರು ವಿನ್ ಆಗಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಸೇಮ್ ನಮ್ಮ ಝೋನ್ಸ್ ನ ಯೂಸ್ ಮಾಡಿಕೊಂಡು ಒಳ್ಳೆ ಬೆಣ್ಣೆ ತರ ಮೂವ್ ಆಗಿದೆ ಇವತ್ತು ಮಾರ್ಕೆಟ್. ಸೊ ಇವತ್ತಿನ ಇದನ್ನ ನೋಡ್ಬೇಕಂತ ಅಂದ್ರೆ, ಈ ಝೋನ್ಗಳೆಲ್ಲ ನಮಗೆ ಸಪ್ಲೈ ಝೋನ್ಗಳೆಲ್ಲ ಡಿಮಾಂಡ್ ಝೋನ್ ಆಗಿ ಕನ್ವರ್ಟ್ ಆಗಿದೆ. ಸೊ ನಾಳೆಗೆ ನಮಗೆ ಇದೇ ಡಿಮಾಂಡ್ ಝೋನ್ಗಳ ತರ ಬಿಹೇವ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಮಾರ್ಕೆಟ್ ಬಂದಿದ್ದು ಈ ಜಾಗಗಳಲ್ಲಿ ನಿಂತು ಮುಂದೆ ಹೋಗ್ತದೆ. ನೀವು ಟ್ರೇಡ್ ಮಾಡೋದಿದ್ರೆ ತುಂಬಾ ಈಸಿ. ಏನಂದ್ರೆ, ನೀವು ಈ ಜಾಗಗಳಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ತೀರಾ ಅಂತ. ಈ ಮಧ್ಯದೆಲ್ಲ ಬಂದ್ಬಿಟ್ಟು ನಿಮ್ಗೆ ನಾನ್ ಟ್ರೇಡಿಂಗ್ ಝೋನ್. ಈ ಜಾಗಗಳಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ತೀರಾ ಅಂತ ನಿಮ್ಗೆ ಯೂಸಿಂಗ್ ಪ್ರೈಸ್ ಆಕ್ಷನ್ ನಾಲೆಡ್ಜ್ ಸ್ವಲ್ಪ ಇತ್ತು ಅಂದ್ರೆ, ನೀವು ತುಂಬಾ ಚೆನ್ನಾಗಿ ಟ್ರೇಡ್ ನ ಮಾಡ್ಬೋದು. ಸೊ ಟ್ರೇಡಿಂಗ್ ಇಸ್ ವೆರಿ ಮಚ್ ಈಸಿ, ಬಟ್ ಡೋಂಟ್ ಮೇಕ್ ಇಟ್ ಕಾಂಪ್ಲಿಕೇಟ್ ಯೂಸಿಂಗ್ ಇಂಡಿಕೇಟರ್ಸ್ ಮತ್ತೆ ಬೇರೆ ಕಾಲ್ಸ್ ಮತ್ತೆ ಟಿಪ್ಸ್ ನ ಇದು ಮಾಡೋದನ್ನ ಬಿಟ್ರೆ ಟ್ರೇಡಿಂಗ್ ತುಂಬಾ ಈಸಿ ಆಗುತ್ತೆ. ಓಕೆನಾ? ಓಕೆ ಗೈಸ್, ನಾನೀಗ ಒಂದು ನಿಮಗೋಸ್ಕರ ಟ್ರೇಡಿಂಗ್ ಬಗ್ಗೆ ಡೆಡಿಕೇಟೆಡ್ ಕ್ಲಾಸಸ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತೀನಿ. ಸೊ ಬರುವಂತಹ ಟೈಮ್ನಲ್ಲಿ, ಇನ್ನು ಸ್ವಲ್ಪ ದಿನದಲ್ಲಿ ನಿಮಗೆ ಅದು ಸಿಗುತ್ತೆ. ಒಂದು ಏನು ಹೇಳ್ತೀವಿ, ಒಂದು ಅಫೋರ್ಡೆಬಲ್ ಪ್ರೈಸ್ಗೆ. ಈಗೆಲ್ಲ ಹೊರಗಡೆ ಎಲ್ಲ ಏನ್ ಮಾಡ್ತಾ ಇದಾರೆ, ಅಷ್ಟು ಪ್ರೈಸ್ ಇರಲ್ಲ, ತುಂಬಾ ಕಮ್ಮಿ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಪ್ಯೂರ್ ನಾಲೆಡ್ಜ್ ಸಿಗ್ಲಿ ಅಂತ ನಾನು ಈ ಕೋರ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಮತ್ತೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ, ಥ್ಯಾಂಕ್ ಯು ಗೈಸ್.